ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಲ್ಲ ಮೇಡಮ್, ಡೀಲ್ ಏನೋ ಓಕೆ, ಆದರೆ ಅದನ್ನು ಯಾವ ರೀತಿ ಡೀಲ್ ಮಾಡ್ಕೋಬೇಕು ಮೇಡಮ್ ಅವರೇ ಅಂತ ಈ ಕಡೆ ರುದ್ರ ಗಂಗನ ಕೇಳ್ತಾ ಇರಬೇಕಾದ್ರೆ, ಜಸ್ಟ್ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದರೆ, ಜನರು ಯಾವುದಕ್ಕಾದ್ರೂ ಓಟ್ ಹಾಕಲಿ, ಆ ಮಿಷನ್ ಮಾತ್ರ ನಿಮ್ಮ ಒಳಗಡೆನೆ ಇರಬೇಕು, ನಿಮಗೆ ಕೈ ಸೇರಬೇಕು, ಆ ರೀತಿ ಡೀಲ್ ಮಾಡ್ಕೋಬೇಕು ಅಂತ ಅನ್ಬೇಕಾದ್ರೆ ಇವರಿಬ್ಬರಿಗೂ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ. ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಇದೇನ್ ಗಂಗವ್ವ ಇದೆಲ್ಲ ಆಗೋ ಮಾತಾ ಅಂತ ಅಂದಾಗ, ಹೌದು ಮೇಡಮ್ ರೇ, ಇದೆಲ್ಲ ಸಾಧ್ಯ ಇಲ್ಲ ಬಿಡಿ ಅಂತ ಅಂದಾಗ, ಯಾಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀರಾ? ಖಂಡಿತ ಹಾಗೆ ಆಗುತ್ತೆ, ಎಂತೆಂಥವ್ರನ್ನ ಬೇಕಾದ್ರೂ ಡೀಲ್ ಮಾಡ್ಬೋದು. ಅಂಥದ್ರಲ್ಲಿ ಆಫ್ಟರ್ ಆಲ್ ಒಂದು ಮಿಷನ್ನ ನಾವು ಡೀಲ್ ಮಾಡೋಕ್ಕಾಗಲ್ವಾ? ನಮಗಿರೋದು ಚಾಯ್ಸ್ ಅಂತಂದ್ರೆ ಇದೊಂದೇ, ಇದೇ ನಮಗೆ ಸೇಫ್ ಅಂತ ಹೇಳ್ತಾ ಇರ್ತಾಳೆ. ಆಗ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಇದೇನ್ ಗಂಗವ್ವ ಈ ರೀತಿ ಹೇಳ್ತಿದ್ಯಾ? ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡು ಹೊಡಿಬೇಕು ಅನ್ನೋ ರೀತಿ ಹೇಳ್ತಿದ್ಯಲ್ಲ, ನಮಗೆ ಮಿಷನ್ ಗಿಷನ್ ಎಲ್ಲ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನನಗೆ ಆಪೋಸಿಟ್ ಆಗಿ ನಿಂತ್ಕೊಳ್ಳೋಕೆ ಯಾರೂ ಇಲ್ಲ. ಆ ಭೈರದೇವಿ ಇದ್ಲು, ಅವಳಂತೂ ಮಣ್ಣು ಮುಗಿಸಿ ಕಳಿಸಿದ್ದಾಯ್ತು. ಅಂದಮೇಲೆ ಯಾರಿದ್ದಾರೆ? ನನ್ನ ಮಗನಿಗೆ ಧೈರ್ಯ ಇದೆ ನನ್ನ ಅಪೋಸಿಟ್ ನಿಂತ್ಕೊಳ್ಳೋಕೆ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಹಾಗೆ ಆ ಶಂಕರ ಜೈಲಿಗೆ ಹೋಗೋಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ಆ ರೀತಿ ಅವನಿಗೆ ತೊಂದರೆ ಕೊಟ್ಟಿದ್ದೀವಿ. ಇನ್ನೊಂದು ಕಡೆ ಗೌರಿ ಕೆಲಸನೂ ಕಳಿಸಿದ್ದೀವಿ. ಅವಳು ಕೆಲಸ ಸಿಕ್ಕಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಅಂದಮೇಲೆ ನನ್ನ ವಿರುದ್ಧ ಯಾರು ನಿಂತ್ಕೋತಾರೆ? ಖಂಡಿತ ನನ್ನ ಮಕ್ಳಿಗೂ ನಿಂತ್ಕೊಳ್ಳೋದು ಧೈರ್ಯ ಇಲ್ಲ. ಇವಾಗ ನೋಡು ನಾನು ಯಾವ ರೀತಿ ಗೆಲ್ತೀನಿ, ಗೆದ್ದು ತೋರಿಸ್ತೀನಿ ಅಂತ ಸಿಕ್ಕಾಬಟ್ಟೆ ಖುಷಿಯಿಂದ ಶಿವರುದ್ರಪ್ಪ ಹೇಳ್ತಾ ಇದ್ರೆ, ತುಂಬ ಗುರಾಯಿಸ್ಕೊಂಡು ಗಂಗಾ ಅವ್ರನ್ನ ನೋಡ್ತಾ ಇರ್ತಾಳೆ. ನನ್ನ ಮಗ ರುದ್ರ ಕೆನ್ನೆಗೆ ಯಾವ ಕೈಲಿ ಹೊಡೆದ್ಲು ಅದೇ ಕೈಲಿ ಅವಳು ಸಲಾಮ್ ಮಾಡಬೇಕು, ಆ ರೀತಿ ಮಾಡ್ತೀನಿ. ಈ ಹಾಸನಕ್ಕೆ ನಾನೇ MLA, ಹಾಗೆ ಈ ಹಾಸನಕ್ಕೆ ನಾನೇ ದೊರೆ ಅಂತ ತುಂಬ ಖುಷಿಯಿಂದ ಅಪ್ಪ ಮಗ ಇಬ್ರು ಸಹ ಬಿಗ್ತಾ ಇರ್ತಾರೆ. ಹಾಗೇನೊಂದ್ ಕಡೆ ಶಂಕರ ಗೌರಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ರೆಡಿ ಆಗ್ತಿರ್ತಾನೆ. ಹಾಗೆ ಪ್ರಪೋಸ್ ಮಾಡೋಕ್ಕೆ ಅಂತ ರೋಸ್ ತಂದ್ಬಿಟ್ಟು DC ಮೇಡಮ್ ಅವ್ರೆ ಅಂತ ಕರೆದಾಗ, ಏನು ಶಂಕರ ಅವ್ರೆ ಅಂತ ಅಂದಾಗ, ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾ ಇರ್ತಾನೆ. ಈ ಕಡೆ ಗೌರಿಗೆ ತುಂಬ ಖುಷಿಯಾಗಿ ಆ ರೋಸ್ನ ಇಸ್ಕೊಂಡಾಗ, ಥ್ಯಾಂಕ್ಸ್ ಅಮ್ಮಿ ಅವ್ರೆ ಅಂತ ಅಂದಾಗ ಕೆನ್ನೆಗೆ ರೆಡ್ ಬಿಟ್ಬಿಡ್ತಾಳೆ. ಅದೆಲ್ಲ ಇವನಿಗೆ ಶಾಕ್ ಆಗಿಬಿಡುತ್ತೆ. ಹಾಗೆ ಅದೆಲ್ಲ ಕನಸಾಗಿರುತ್ತೆ. ಅಪ್ಪಪ್ಪ ಈ ರೀತಿ ಬೇಡ, ಅಬ್ಬಬ್ಬ ಯಾಕೋ ತುಂಬ ಭಯ ಆಗ್ತಿದೆ, ಇದ್ಯಾಕೋ ವರ್ಕೌಟ್ ಆಗಲ್ಲ ಅಂತ ಅನಿಸುತ್ತೆ. ನಾನು ಈ ರೀತಿ ಮಾಡೋದು ಬೇಡ, ಈ ರೋಸ್ನ ಸೀಟ್ ಮೇಲೆ ಇಟ್ಬಿಡೋಣ. ಅಷ್ಟೊತ್ತಿಗೆ ಹೆಂಗಿದ್ರು ಮೇಡಮ್ ಅವ್ರು ಬರ್ತಾರೆ. ಬಂದುಬಿಟ್ಟು, ಜೋಗಿಯವ್ರೆ ಯಾರಿಗೋಸ್ಕರ ರೋಸ್ ಇಟ್ಟಿದ್ದೀರಾ ಅಂತ ಅಂದಾಗ, ನಾನು ಸ್ಮೈಲ್ ಮಾಡ್ತೀನಿ. ಅವಾಗ ನನಗೋಸ್ಕರ ಅಂತ ರೋಸ್ ತೊಗೊಂಡಾಗ ಅವ್ರನ್ನ ಗಟ್ಟಿಯಾಗಿ ತಕ್ಕೊಂಡು ಐ ಲವ್ ಯು ಅಂತ ಹೇಳಿ ಮುತ್ತು ಕೊಟ್ಬಿಡ್ತೀನಿ. ಇಲ್ಲ ಅಂತ ಅಂದರೆ ಗಾಡಿ ತಗೊಂಡು ಹೊತ್ಕೊಂಡು ಹೋಗೇ ಬಿಡ್ತೀನಿ ಅಂತ ಒಬ್ಬೊಬ್ಬನೇ ಮಾತಾಡಿಕೊಂಡು, ಅಮ್ಮಿಯವ್ರೆ ನಿಮಗೋಸ್ಕರ ವೆಯ್ಟ್ ಮಾಡ್ತೀನಿ, ಬೇಗ ಬನ್ನಿ ಅಂತ ಕೂಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ಕೆಲಸ ಮುಗಿಸ್ಕೊಂಡು ಲಾಯರ್ ಆಫೀಸಿಂದ ಗೌರಿ ಬರ್ತಾ ಇರಬೇಕಾದ್ರೆ, ಫಸ್ಟ್ ಟೈಮ್ ನೋಡೋ ರೀತಿ ಅವಳ ಮೇಲೆ ತುಂಬ ಫೀಲ್ ಮಾಡಿಕೊಂಡು ಶಂಕರ ತುಂಬ ಖುಷಿಯಿಂದ ನೋಡ್ತಾ ಇರ್ತಾನೆ. ಹಾಗೆ ಶಂಕರ ಹತ್ರ ಗೌರಿ ಬಂದಾಗ ಬೇಕು ಬೇಕು ಅಂತ ರೋಸ್ ನೋಡ್ತಾಳೆ. ನೋಡಿಬಿಟ್ಟು, ಇದೇನು ಶಂಕರ ಅವರೇ ಸೀಟ್ ಮೇಲೆ ರೋಸ್ ಇಟ್ಟಿದ್ದೀರಾ ಅಂತ ಅಂದಾಗ, ಹೌದು ಹೌದು ನಾನೇ ಇಟ್ಟಿದ್ದು ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ, ಓ ಹೌದಾ, ಇದನ್ನು ಇಲ್ಲೆಲ್ಲ ಇಡಬಾರ್ದು, ಅಲ್ಲಿ ದೇವರಿದೆ ನೋಡಿ, ದೇವ್ರ ಹತ್ರ ಇಡಬೇಕು ಅಂತ ಅಂದಾಗ, ಅಲ್ಲ ಅಲ್ಲ ಅಂತ ತೊದಲಿಸ್ತಾ ಇರ್ತಾನೆ. ದೇವರೇ ಕಾಪಾಡಪ್ಪ, ನನ್ನನ್ನು ಮತ್ತು ನನ್ನ ಮಗಳನ್ನ ಮಾತ್ರ ಕಾಪಾಡು, ಯಾಕೆ ಅಂತಂದರೆ ಯಾರಿಲ್ಲ ಅಂತಂದರು ನಾವು ಜೀವನದಲ್ಲಿ ಬದುಕೋ ಧೈರ್ಯನ ಕೊಡಪ್ಪ ಅಂತ ಅಂದಾಗ, ಶಂಕರ ಮಾತ್ರ ಹುರ್ಕೊಂಡು ಗೌರಿ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಹಿಂದೆ ಸೀಟಲ್ಲಿ ಕುತ್ಕೊಳ್ಳೋಕೆ ಹೋಗ್ತಾ ಇರಬೇಕಾದ್ರೆ, ಅಲ್ಲಿಗೆ ಯಾಕೆ ಹೋಗ್ತೀರಾ DC ಮೇಡಮ್, ಇಲ್ಲಿ ಪಕ್ಕದಲ್ಲೇ ಜಾಗಿದೆ ಬನ್ನಿ ಅಂತ ಅಂದಾಗ, ನಿಮ್ಮ ಪಕ್ಕದಲ್ಲ, ಇಲ್ಲಪ್ಪ ಡ್ರೈವರ್ ಪಕ್ಕದ ಸೀಟದಲ್ಲಿ ನಾನು ಕೂರಲ್ಲ ಅಂತ ಅನ್ಬೇಕಾದ್ರೆ, ಏನ್ರಿ ಹಿಂಗಂತೀರಾ, ಇಷ್ಟು ದಿನ ನನ್ನ ಪಕ್ಕ ತಾನೇ ಕೂರ್ತಾ ಇದ್ದು ಅಂತ ಅಂದಾಗ, ಹೌದು ಇಷ್ಟು ದಿನ ಮಾತ್ರ ಕೂರ್ತಾ ಇದ್ದೆ, ಇವಾಗ ಬದಲಾವಣೆ ಜಗತ್ತಿನ ನಿಯಮ, ಹಂಗಾಗಿ ಸೊ ಯಾರಾದರೂ ನೋಡಿದರೆ ಏನಂತಾರೆ, ಅದರಲ್ಲೂ ಬೇರೆ ನಾನೊಂದು ಮಗುವಿನ ತಾಯಿ, ನಾನು ನಿಮ್ಮ ಪಕ್ಕ ಕೂತ್ಕೊಳ್ಳಲ್ಲ, ಹಿಂದೆನೇ ಕೂತ್ಕೋತೀನಿ ಅಂತ ಅಂದಾಗ ಶಂಕರನಿಗೆ ಉರಿ ಹತ್ಕೋತಾ ಇರುತ್ತೆ. ಹಾಗೆ ಬೇಜಾರಾಗಿರ್ಬೇಕಾದ್ರೆ ಶಂಕರವ್ರೆ ಹೋಗ್ಲಾ ಅಂತ ಅಂದಾಗ, ಸರಿ ಆಯ್ತು ಬಿಡಿ ಹೋಗೋಣ ಅಂತ ಜೋರಾಗಿ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ರೆ, ಗೌರಿ ಮಾತ್ರ ಒಬ್ಬೊಬ್ಬಳೆ ಒಳಗಡೆ ನಗಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸ್ಕೂಲಿಗೆ ಗುಂಡ ಕನಸು ಹಾಗೆ ಭೂವಿ ಮೂವರು ಬರ್ತಾ ಇರಬೇಕಾದ್ರೆ, ಭೂವಿ ಕೇಳ್ತಾ ಇರ್ತಾಳೆ, ನಿನ್ನೆ ನೀನು ಕಿಡ್ನಾಪ್ ಆಗಿದ್ದಲ್ಲ, ನಿನಗೇನು ತೊಂದರೆ ಆಗಲಿಲ್ವಾ ಅಂತ ಅಂದಾಗ, ಕನಸು ಇಲ್ಲ ಭೂವಿ ಅಂತ ಹೇಳ್ತಿರ್ಬೇಕಾದ್ರೆ, ಗುಂಡ ನನಗಂತೂ ಭಯ ಆಗಿತ್ತು, ನಿನಗೆ ಭಯ ಆಗಲಿಲ್ವಾ ಕನಸು ಅಂತ ಅಂದಾಗ, ಭಯನಾ, ನನಗೆ ಭಯ ಅಂದರೆ ಏನು ಗೊತ್ತು, ನನಗೆ ಗೊತ್ತೇ ಇಲ್ಲ ಆಯಿತಾ, ಭಯನೇ ಆಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ನಿನಗೊಂದು ಸರ್ಪ್ರೈಸ್ ಇದೆ, ನಮ್ಮನ್ನು ಯಾರೋ ಕರ್ಕೊಬಂದರು ನೋಡ್ತೀಯಾ ಅಂತ ಅಂದಾಗ, ಯಾರು ಭೂವಿ ಅಂತ ಅಂದಾಗ, ಅಲ್ಲೋಡು ಅಂತ ಅಂದಾಗ ಅರಿನ ಭೂವಿ ತೋರಿಸ್ತಾ ಇರ್ತಾಳೆ. ಅರಿನ ನೋಡಿ ಕನಸಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ, ಅರಿನೂ ಸಹ ಮಗಳೇ ಅಂತ ಕೈ ಚಾಚಿ ಹಗ್ ಮಾಡ್ಕೊಳ್ಳೋಕೆ ನಿಂತಿರ್ಬೇಕಾದ್ರೆ, ಈ ಕಡೆ ಕನಸು ಸಹ ಓಡೋಗಿ ಅಪ್ಪ ಅಂತ ಮುದ್ದಾಡ್ತಾ ಇರ್ತಾಳೆ. ಈ ಕಡೆ ತನ್ನ ಮಗಳನ್ನ ನೋಡಿ ತುಂಬ ಖುಷಿಯಿಂದ ಹರಿ ಹಗ್ ಮಾಡಿಕೊಂಡು ಮುದ್ಕೊಡ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಭುವಿಗುಂಡನು ಸಹ ಬರ್ತಾರೆ. ಈ ಕಡೆ ಹರಿ ಹೇಳ್ತಾ ಇರ್ತಾನೆ, ನಿನ್ನ ಜೊತೆ ತುಂಬ ಮಾತಾಡಬೇಕು ಕಂದ, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ, ನಿನ್ನನ್ನು ಇಷ್ಟು ಬೇಗ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನನಗಂತೂ ತುಂಬ ಖುಷಿ ಆಗ್ತಿದೆ, ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ, ಭುವಿ ಇವರು ನನ್ನ ಅಪ್ಪ ಅಂತ ಹೇಳ್ತಾ ಇರ್ತಾಳೆ. ನನಗೆ ಗೊತ್ತು, ಅದಕ್ಕೋಸ್ಕರ ನಿನ್ನನ್ನು ತೋರಿಸ್ಬೇಕಂತ ನಾನು ಇಲ್ಲೇ ಕರ್ಕೊಬಂದೆ ಅಂತ ಭುವಿ ಹೇಳ್ತಿರ್ಬೇಕಾದ್ರೆ, ಥ್ಯಾಂಕ್ಸ್ ಭುವಿ ಅಂತ ಕನಸು ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹರಿಗೆ ಹೇಳ್ತಾ ಇರ್ತಾನೆ, ಟೈಮಿಗೆ ಕರೆಕ್ಟಾಗಿ
ತಿಂಡಿ ಊಟ ಎಲ್ಲ ಮಾಡ್ತಿದ್ಯಾ ಮಗಳೇ ಅಂತ ಅನ್ಬೇಕಾದ್ರೆ ಹೌದು ಅಪ್ಪ ತುಂಬ ಖುಷಿ ಆಗ್ತಿದೆ. ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ, ಅಮ್ಮ ಡ್ಯೂಟಿ ಅಂತ ಬ್ಯುಸಿಯಾಗಿರಬೇಕಾದ್ರೆ ಸ್ಕೂಲ್ ಹತ್ರ ಅವಳು ಬರೋದೇ ಇಲ್ಲ ನನ್ನ ಕರ್ಕೊಂಡು ಹೋಗೋಕ್ಕೆ ಕರ್ಕೊಬರೋಕ್ಕೆ. ಸೊ ಆವಾಗ ನೀವು ಬಂದು ನನ್ನನ್ನು ಮೀಟ್ ಮಾಡ್ಬೋದು ಅಂತ ಅಂದಾಗ ಎಂಥ ಗುಡ್ ನ್ಯೂಸ್ ಹೇಳಿದೆ ಮಗಳೇ ಅಂತ ಮತ್ತೆ ಹಗ್ ಮಾಡಿಕೊಂಡು ಮುತ್ತು ಕೊಡ್ತಾ ಇರ್ತಾನೆ. ಹಾಗೆ ಡೈಲಿ ಬರ್ತೀನಿ ಇವ್ರ ಜೊತೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಎಲ್ಲರೂ ಡಬಲ್ ಓಕೆ ಅಂತ ಖುಷಿ ಪಡ್ತಾ ಇರ್ತಾರೆ. ಭುವಿ ಹಾಗೆ ಹೇಳ್ತಾ ಇರ್ತಾಳೆ, ನಾನು ಅಷ್ಟೇ ನಾನು ಬ್ಯಾಡ್ ಬಾಯ್ನ ನೋಡೋಕ್ಕೆ ಈ ರೀತಿ ಕಷ್ಟಪಡ್ತಾ ಇದ್ದೆ. ಅಮ್ಮ ನಮ್ಮನ್ನು ಮೀಟ್ ಆಗೋಕ್ಕೆ ಬಿಡ್ತಾ ಇಲ್ಲ. ಆದರೆ ಇವಾಗ ಅಮ್ಮ ಬ್ಯಾಡ್ ಬಾಯ್ ನಾನು ಎಲ್ಲರೂ ಒಟ್ಟಿಗೆ ಇದ್ದೀವಲ್ಲ, ಆದರೆ ನನಗೆ ತುಂಬ ಖುಷಿ ಆಗ್ತಿದೆ ಇವಾಗ ಅಂತ ಹೇಳ್ಬೇಕಾದ್ರೆ ಕನಸು ಹೇಳ್ತಾ ಇರ್ತಾಳೆ, ನಮ್ಮನೇಲಿ ಆಗಲ್ಲ, ಅಮ್ಮ ನೋಡಿದರೆ ಕೋಪ ಮಾಡ್ಕೋತಾರೆ, ಅಪ್ಪ ನೋಡಿದರೆ ಇಲ್ಲಿದ್ದಾಳೆ ಅಂತ ಅನ್ಬೇಕಾದ್ರೆ ಹರಿ ತುಂಬ ಬೇಜಾರಿಂದ ಕನಸು ಮುಖನ ನೋಡ್ತಾ ಇರ್ತಾನೆ. ಆಗ ಭುವಿ ಕನಸನ ಹತ್ರ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ ಕನಸು, ಕಷ್ಟ ದಿನಗಳು ಮುಗಿದ ನಂತರ ಒಳ್ಳೆ ದಿನಗಳು ಬಂದೇ ಬರ್ತವೆ ಅಂತ ಅಮ್ಮ ಹೇಳ್ತಾ ಇದ್ರು. ಇವಾಗ ನೀನು ಅಪ್ಪ ಅಮ್ಮನಿಂದ ದೂರ ಇದೆಯಾ, ಆದರೆ ಇನ್ನೊಂದಿನ ಮಮ್ಮಿ ಮತ್ತು ಡ್ಯಾಡಿಗೆ ಹತ್ರ ಆಗ್ತೀಯಾ, ನೋಡ್ತಾ ಇರು ಅಂತ ಅಂದಾಗ ಎಂಥ ಮಾತು ಹೇಳಿದೆ ಪುಟಾಣಿ, ನಿನ್ನ ಬಾಯರ್ಕಿಂತ ಹಾಗೆ ಆದರೆ ಸಾಕು ಅಂತ ಹರಿ ಅವಳು ಕೆನ್ನೆಗೆ ಮುತ್ತು ಕೊಡ್ತಾ ಇರಬೇಕಾದ್ರೆ 3 ಜನ ತುಂಬ ಖುಷಿಯಿಂದ ಆಟ ಆಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಂಕರ ಪೊಲೀಸ್ ಸ್ಟೇಷನ್ಗೆ ಸೈನ್ ಮಾಡಿ ಬಂದುಬಿಟ್ಟು, ಇದೇನಿದು ನಾನು ಸೈನ್ ಮಾಡಿ ಬಂದರೂ ಸಹ ಈ ಡಿ ಸಿ ಮೇಡಮ್ ಇನ್ನೂ ಬರಲಿಲ್ವಲ್ಲ, ಒಂದು ಫೈಲ್ ತರಕ್ಕೆ ಇಷ್ಟೊಂದು ಥರ ಟೈಮ್ ಬೇಕಾ ಅಂತ ಜೀಪ್ ನಿಲ್ಲಿಸಿ ಹಾಗೆ ನಿಂತಿರಬೇಕಾದ್ರೆ ಒಂದು ಹುಡುಗ ಗೊಂಬೆ ತೊಗೊಳ್ಳಿ ಕೇವಲ 10 ರೂಪಾಯಿ ತೊಗೊಳ್ಳಿ ಅಣ್ಣ ಅಂತ ಮಾರ್ತಿರ್ಬೇಕಾದ್ರೆ ಬರ್ಲಾ ಇಲ್ಲಿ ಅಂತ ಕರಿತಾ ಇರ್ತಾನೆ. ಏನಣ್ಣ ಅಂತ ಅಂದಾಗ ಎಲ್ಲ ಮಾಡ್ತಾ ಇದೆಯಾ ಅಂತ ಅಂದಾಗ ಗೊಂಬೆ ಮಾರ್ತಾ ಇದ್ದೀನಿ ತೊಗೊಳ್ಳೋಣ, ಕಡಿಮೆ ಬಜೆಟಲ್ಲಿ ಹಾಕ್ಕೊಡ್ತೀನಿ ಅಂತ ಅನ್ಬೇಕಾದ್ರೆ ಈ ಗೊಂಬೆಗಳನ್ನು ಯಾರಿಗೆಲ್ಲ ಕೊಡಬೇಕು ಅಂತ ಅಂದಾಗ ಮಕ್ಕಳಿಗಾದರೂ ಕೊಡ್ಬೋದು ಅಥವಾ ಲವರ್ಗಾದರೂ ಕೊಡ್ಬೋದು, ಯಾರಿಗಾದರೂ ಕೊಡ್ಬೋದು ಕಾರಣ ಅಂತ ಹೇಳ್ಬೇಕಾದ್ರೆ ನಾನು ಯಾರಿಗೆ ಕೊಡಬೇಕು ಅಂತ ಅನಿಸ್ತಿದ್ದಿಲ್ಲ ನಿನಗೆ ಅಂತ ಅನ್ಬೇಕಾದ್ರೆ ನೀವು ನೋಡೋಕ್ಕೆ ಹೆಂಗಾಗಿದ್ದೀರಾ, ನನಗನ್ಸುತ್ತೆ ನಿಮ್ಮ ಲವ್ವರಿಗೆ ಕೊಡಬೇಕು ಅಂತ ಅನಿಸುತ್ತೆ ಅಂತ ಅನ್ಬೇಕಾದ್ರೆ ಲವ್ವರ್ಗೆ ಯಾರಾದರೂ ಗೊಂಬೆ ಕೊಡ್ತಾರೆ ಅಂತ ಅನ್ಬೇಕಾದ್ರೆ ಹೌದಣ್ಣ, ಮಕ್ಕಳು ಈಗಿನ ಕಾಲದಲ್ಲಿ ಫೋನಲ್ಲಿ ಬ್ಯುಸಿಯಾಗಿರ್ತವೆ, ಅದಕ್ಕೋಸ್ಕರ ಲವ್ವರಿಗೆ ಕೊಟ್ಟರೆ ತುಂಬ ಖುಷಿ ಆಗುತ್ತೆ, ತೊಗೊಳ್ಳಿ ಅಣ್ಣ ಅಂತ ಅನ್ಬೇಕಾದ್ರೆ ನನ್ನ ಲವ್ವರ್ ಸ್ವಲ್ಪ ದೊಡ್ಡೋಳು ಕಂಡ್ಲ, ಮದುವೆ ಆಗಿದೆ ಅಂತ ಅಂದಾಗ ಏನಣ್ಣ ಈ ರೀತಿ ಹೇಳ್ತಿದ್ದೀರಾ, ಮದುವೆ ಆಗಿರೋರ್ನ ಲವ್ ಮಾಡೋದು ತಪ್ಪಲ್ವ ಅಂತ ಅಂದಾಗ ಒಂದು ಮಗುರು ಇದೆ ಕಂಡ್ಲ ಅಂತ ಅಂದಾಗ ಅಯ್ಯೋ ಅಣ್ಣ ಆ ರೀತಿ ಎಲ್ಲ ಮಾಡಬೇಡಿ, ಮದುವೆ ಆಗಿ ಮಗುರನ್ನ ಲವ್ ಮಾಡೋಕ್ಕೆ ಹೋಗಬಾರ್ದು ಅಂತ ಅಂದಾಗ ಅಯ್ಯೋ ನಿನ್ನ ಮದುವೆ ಆಗಿರೋದು ನನ್ನನ್ನೇ ಕಂಡ್ಲ, ನನ್ನದೇ ಮಗು, ನನ್ನ ಹೆಂಡ್ರು ಅವಳು ಅಂತ ಅನ್ಬೇಕಾದ್ರೆ ಓ ನಿಮ್ಮ ಹೆಂಡ್ತಿಗೆ ಕೊಡ್ತಾ ಇದ್ದೀರಾ, ಹಾಗಾದರೆ ಈ ಗೊಂಬೆ ಕೊಡಬೇಡಿ, ಇರಿ ಬೇರೆದು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಒಂದು ಪಿಂಕ್ ಕಲರ್ ಗೊಂಬೆನ ತೊಗೊಬಂದ್ಬಿಟ್ಟು ಇದನ್ನು ಅಕ್ಕರಿಗೆ ಕೊಡಿ, ತುಂಬ ಅಂದರೆ ತುಂಬ ಖುಷಿಯಾಗಿ ತೊಗೋತಾರೆ ಅಂತ ಅಂದಾಗ ಹೌದೇನಲ್ಲ, ಅವ್ರು ಏನಾರು ತೊಗೊಳ್ಳಿಲ್ಲ ಅಂತಂದರೆ ಪೈಸಾ ವಾಪಸ್ ಕೊಡ್ತೀರಾ ಅಂತ ಅಂದಾಗ ಅಣ್ಣ ನಾನು ಬಡವ ಅಂತ ಆ ಗೊಂಬೆ ಮಾರೋ ಹುಡುಗ ಹೇಳ್ತಿರ್ಬೇಕಾದ್ರೆ ತೊಗೊಳ್ಳ ಅಂತ 500 ರೂಪಾಯಿ ನೋಟ್ ಕೊಡ್ತಾನೆ. ಅಣ್ಣ ಚೇಂಜ್ ಇಲ್ಲ ಅಂತ ಅಂದಾಗ ಪರವಾಗಿಲ್ಲ ಇಟ್ಕೊ ಹೋಗ್ಲಾ, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಅನ್ಬೇಕಾದ್ರೆ ಇವತ್ತಿನ ಕೂಲಿ ಆಯ್ತಣ್ಣ ಥ್ಯಾಂಕ್ಸ್ ಅಣ್ಣ ಅಂತ ಅವ್ನು ಹೋಗ್ತಾ ಇದ್ರೆ ಇವ್ನು ಮಾತ್ರ ಗೊಂಬೆ ಇಟ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ಒಂದು ಕಡೆ SP ಹರಿಶ್ಚಂದ್ರ ಬರ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ DC ಮಾಲಿನಿ ಸಹ ಕಾರಲ್ಲಿ ಬರ್ತಾ ಇರ್ತಾಳೆ. ಹಾಗೆ ಹರಿಶ್ಚಂದ್ರ ನೋಡಿದ ತಕ್ಷಣ ಕಾರ್ ನಿಲ್ಲಿಸಿ ಹತ್ರಕ್ಕೆ ಬಂದು DC ಮಾಲಿನಿ ಕೇಳ್ತಾ ಇರ್ತಾಳೆ, ಎಲ್ಲಿಂದಲೋ ಬರ್ತಾ ಇದ್ದೀರಾ ಹರಿಶ್ಚಂದ್ರ ಅವರೇ ಅಂತ ಅನ್ಬೇಕಾದ್ರೆ DC ಮೇಡಮ್ಗೆ ನನ್ನ ಬಗ್ಗೆ ಕೇಳೋಕ್ಕೆ ತುಂಬ ಕುತೂಹಲ ಜಾಸ್ತಿ ಆಗಿದೆ ಅಂತ ಅಂದಾಗ ನಿಮ್ಮ ಪರ್ಸ್ನಲ್ ಎಲ್ಲ ಕೇಳೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ನಿಮಗೆ ಅಲರ್ಟ್ ಆಗಿರೋ ಕ್ವಾರ್ಟರ್ಸಲ್ಲಿ ನೀವಿಲ್ಲ ಅಂತ ಗೊತ್ತಾಯಿತು ಅಂತ ಅಂದಾಗ ಹೌದು ನಾನು ಎಲ್ಲಿದ್ರೆ ನಿಮಗೇನು, ಕ್ವಾರ್ಟರ್ಸ್ ನಾನಲ್ಲಿ ಇಲ್ಲ, ಹಾಗೆ ನನ್ನ HR ಇಂದ ಸ್ಯಾಲ್ರಿನೂ ಸಹ ಕಟ್ ಆಗ್ತಿದೆ, ನಾನು ಅಲ್ಲಿ ಇರ್ತೀನೋ ಇರಲ್ವೋ ನನ್ನ ಪರ್ಸ್ನಲ್ ವಿಷಯ ಎಲ್ಲ ನಿಮಗೆ ಬೇಡ ಅಲ್ವೋ ಉಮಾಶಂಕರ್ ಸರ್ ಅಂತ ಅಂದಾಗ ಹೌದು ಸರ್ ಅಂತ DCP ಹೇಳ್ತಾ ಇರಬೇಕಾದ್ರೆ ನಿನ್ನ ಈ ಸರ್ಕಸ್ ಎಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಮಾಲಿನಿ ಹೇಳ್ತಾ ಇರ್ತಾಳೆ ನೀನು ಎಲ್ಲಿ ಬೇಕಾದ್ರೂ ಇರು, ನನಗೆ ಅದು ಬೇಕಾಗಿಲ್ಲ, ಆದರೆ ನನ್ನ ಮಗಳ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ, ಕೋರ್ಟ್ ಆದೇಶ ಕೊಟ್ಟಿದೆ ತಾನೇ 6 ಮಂತಿಗೆ ಒಂದ್ಸಲ ಮಾತ್ರ ನೀನು ನನ್ನ ಮಗಳು ನಾನು ನೋಡಬೇಕು, ಅದನ್ನು ಬಿಟ್ಟು ಏನಾದರೂ ಮಾಡೋಕ್ಕೆ ಅಂತ ಹೋದರೆ ನಿನಗೆ ಗೊತ್ತಲ್ವಾ ನಾನು ಏನು ಮಾಡ್ತೀನಿ ಅಂತ, ನನಗೆ ಯಾಕೋ ನಿನ್ನ ನೋಡಿದರೆ ಒಂಥರ ಅನ್ನಿಸ್ತಿದೆ, ನೀನು ಆಲ್ರೆಡಿ ನನ್ನ ಮಗಳನ್ನ ಮೀಟ್ ಮಾಡೋಕ್ಕೆ ಹೋಗಿದೆಯಾ ಅಂತ ಅನ್ನಿಸ್ತಿದೆ ಅಂತ ಅಂದಾಗ ಅವರಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನನ್ನ ಮಗಳು ನೋಡೋಕೆ ಏನಾದರೂ ಹೋಗಿದೆಯಾ ಅಂತ ಅಂದಾಗ ಅರಿ ನಗಾಡ್ತಾ ಇರ್ತಾನೆ. ಇದು ಸಹ ನನ್ನ ಪರ್ಸ್ನಲ್ ಮ್ಯಾಟ್ರೆ, ಯಾಕೋ DC ಮೇಡಮ್ ಇವತ್ತು ನನ್ನ ಪರ್ಸ್ನಲ್ ಮ್ಯಾಟ್ರನ್ನ ತೆಗಿಬೇಕು ಅಂತಲೇ ಏನೋ ಅಜೆಂಡಾ ಇಟ್ಕೊಂಡು ಬಂದಿರಾಗಿದೆ ಅಂತ ಅಂದಾಗ ಕೋಪ ಮಾಡ್ಕೊಂಡು ಅವನನ್ನ ಗುರಾಯಿಸ್ತಾ ಇರ್ತಾಳೆ. ಆದರೂ ಅದನ್ನೆಲ್ಲ ಹೇಳೋಕ್ಕೆ ನನ್ನ ಹತ್ರ ಅಷ್ಟೊಂಥರ ಟೈಮ್ ಇಲ್ಲ, ಐ ಹ್ಯಾವ್ ಟು ಲಿವಿಂಗ್ ಅಂತ ಹೋಗ್ತಾ ಇರಬೇಕಾದ್ರೆ ಚಿಟಿಕೆ ಹೊಡೆದು ಮಾಲಿನಿ ಕರಿತಾ ಇರ್ತಾಳೆ. ಹಾಗೆ ಮಿಸ್ಟರ್ SP ಹರಿಶ್ಚಂದ್ರ ಅವರೇ DC ಆರ್ಡರ್ ಮಾಡ್ತಾ ಇದ್ದೀನಿ, ವಿತೌಟ್ ಇಲ್ಲಿಂದ ನೀವು ನನ್ನ ಪರ್ಮಿಷನ್ ಇಲ್ಲದೆ ಹೋಗೋಕ್ಕಾಗಲ್ಲ ಅಂತ ಅಂದಾಗ ಹರಿಶ್ಚಂದ್ರ ತುಂಬ ಕೋಪ ಮಾಡ್ಕೋತಾ ಇರ್ತಾನೆ. ಕ್ವಶನ್ ಕೇಳಿದ್ರೆ ನಿಮಗೆ ಅಲರ್ಜಿ ಅಂತ ಅನಿಸುತ್ತೆ ಅಂತ ಮಾಲಿನಿ ಹೇಳ್ತಾ ಇರಬೇಕಾದ್ರೆ ಅನಾವಶ್ಯಕವಾಗಿ ನೀನು ಏನೇನೋ ಕೇಳಬೇಡ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ ನನಗೆ ಪರ್ಮಿಷನ್ ಕೊಡಿ DC ಮೇಡಮ್ ನಾನು ಹೋಗಬೇಕು ಅಂತ ಅಂದಾಗ ಪರ್ಮಿಷನ್ ಕೊಡಲ್ಲ, ನಾನು ಸಿಟಿ ರೌಂಡ್ ಹಾಕಕ್ಕೆ ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆ ಬರಬೇಕು, ನನ್ನ ಬಾಡಿ ಗಾರ್ಡ್ ಆಗಿ ಬರಬೇಕು ಅಂತ ಅಂದಾಗ ಸರಿ ನೀವು ನಿಮ್ಮ ಗಾಡೀಲಿ ಹೋಗಿ ನಾನು ನನ್ನ ಗಾಡೀಲಿ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಬೇಡ, ಎಲ್ಲಿಗೆ ಹೋಗ್ಬೇಕು ಯಾವಾಗ ಹೋಗ್ಬೇಕು ಅದೆಲ್ಲ ಹೇಳೋದು ನಾನು, ಇವಾಗ ನೀವು ನನ್ನ ಕಾರ್ನ ಹತ್ತಿ ಅಂತ ಅನ್ಬೇಕಾದ್ರೆ ಹರಿಶ್ಚಂದ್ರ ತುಂಬ ಕೋಪ ಮಾಡ್ತಾ ಇರ್ತಾನೆ. ಹಾಗೆ ಗಾಡಿನ ಸೈಡಿಗೆ ಹಾಕಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಈ ಗಾಡೀಲಿ ಬರಬೇಕು ಅಂತ ಆರ್ಡರ್ ಮಾಡ್ತಾ ಇರ್ತಾಳೆ. ಸರಿ ಮೇಡಮ್ ನನಗೆ ಗೊತ್ತಾಯಿತು, ನನ್ನ ಗಾಡಿನ ಆ ಕಡೆ ನಿಲ್ಲಿಸ್ತೀನಿ ಅಂತ ಅನ್ಬೇಕಾದ್ರೆ ನೀವೇನು ಆ ಕೆಲಸ ಮಾಡೋಕ್ಕೆ ತೊಂದರೆ ತಗೋಬೇಡಿ, ಉಮಾಶಂಕರ್ ಅವರೇ ಗಾಡಿ ಸೈಡಿಗೆ ಹಾಕಿ ಅಂತ ಅಂದಾಗ ಕೀಸ್ಕೊಂಡು ಉಮಾಶಂಕರ್ ಅವರು ಗಾಡಿನ ಸೈಡಿಗೆ ಹಾಕ್ತಿರ್ಬೇಕಾದ್ರೆ ಹರಿಶ್ಚಂದ್ರ ಹೋಗಿ ಡ್ರೈವರ್ ಪಕ್ಕ
ಕೂತ್ಕೋತಾನೆ. ಆಗ ಮತ್ತೆ ಮಾಲಿನಿ ಹೇಳ್ತಾ ಇರ್ತಾಳೆ, ಅಲ್ಲ ಎಸ್ ಪಿ ಹರಿಶ್ಚಂದ್ರ ಅವರೇ, ನೀವು ಮುಂದ್ಗಡೆ ಕೂತ್ಕೊಂಡ್ರೆ ನನಗೆ ರೋಡ್ ಹೇಗೆ ಕಾಣುತ್ತೆ ಅಂತ ಅಂದಾಗ ಕೋಪ ಮಾಡ್ಕೊಂಡು ಹಿಂದೆ ಬಂದು ಕೂತ್ಕೊಂಡಾಗ ಮಾಲಿನಿ ಹೋಗಿ ಮುಂದೆ ಕೂತ್ಕೋತಾಳೆ. ಆದರೆ ಹರಿಶ್ಚಂದ್ರ ಮಾತ್ರ ಅವಳೊಳಗೆ ಗುರಾಯಿಸ್ಕೊಂಡು ಮಾಲಿನ ನೋಡ್ತಾ ಇರ್ತಾನೆ. ಹಾಗೇನೊಂದ್ ಕಡೆ ಶಂಕರ ಗೊಂಬೆ ಇಟ್ಕೊಂಡು ತುಂಬ ಖುಷಿಯಿಂದ ಹೇಳ್ತಾ ಇರ್ತಾನೆ, ಈ ಪ್ರಪಂಚದಲ್ಲಿ ಸುಂದರವಾಗಿರೋ ಗೊಂಬೆ ಎಲ್ಲೂ ಸಿಕ್ಕಿಲ್ಲ. ಯಾಕೆ ಅಂತಂದರೆ ನಿಮ್ಮಷ್ಟು ಸುಂದರವಾಗಿರೋ ಗೊಂಬೆ ಎಲ್ಲೂ ಇರೋಕ್ಕಾಗಲ್ಲ ಅಂತ ನಾನು ಈ ಕಡೆ ನಮ್ಮ ಮೇಡಮ್ ಅವ್ರಿಗೆ ಹೇಳಿದಾಗ ಅವರು ತುಂಬ ಖುಷಿ ಪಡ್ತಾರೆ ಅಂತ ಒಬ್ಬೊಬ್ಬನೇ ಹುಚ್ಚಿನ ಥರ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಗೌರಿ ಬರ್ತಾಳೆ. ಗೌರಿನ ನೋಡಿ ತುಂಬ ಖುಷಿಯಿಂದ ಹಾಗೆ ಗೊಂಬೆನ ಬಚ್ಚಿಟ್ಕೋತಿರ್ಬೇಕಾದ್ರೆ ಹೋಗಿದ್ದ ಕೆಲಸ ಏನಾಯಿತು ಡಿ ಸಿ ಮೇಡಮ್ ಅಂತ ಅನ್ಬೇಕಾದ್ರೆ, ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನೆಲ್ಲ ಮಾಲಿನಿ ಕೊಡಬೇಕಂತೆ, ಅದನ್ನೆಲ್ಲ ಅವಳು ನೋಡಿ ಡಿಸೈಡ್ ಮಾಡ್ತಾಳಂತೆ. ಅರಿನ್ನೂ ಪ್ರಯತ್ನ ಮಾಡ್ತಾ ಇದ್ದೇನೆ, ಇವಾಗ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿದ್ರ ಅಂತ ಕೇಳಬೇಕಾದ್ರೆ ಈ ಗ್ಯಾಪಲ್ಲಿ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಸರಿ ಹಾಗಾದರೆ ಹೋಗೋಣ ಅಂತ ಅಂದಾಗ ಒಂದು ನಿಮಿಷ ಅಂತ ಹೇಳ್ತಾ ಇರ್ತಾನೆ. ಇದೇನು ಹೇಳಿ ಅಂತ ಅಂದಾಗ ನಿಮಗೇನೋ ಕೊಡಬೇಕು ಅಂತ ಗೊಂಬೆ ಕೊಟ್ಟಾಗ ಗೌರಿ ಸಿಕ್ಕಾಪಟ್ಟಿ ಖುಷಿಯಿಂದ ತೊಗೊಂಡು ಮುತ್ಕೊಟ್ಟು ಐ ಲವ್ ಅಂತ ಅವನ್ನ ಹಗ್ ಮಾಡ್ಕೊತಿರ್ಬೇಕಾದ್ರೆ ಶಂಕರನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆದರೆ ಅದೆಲ್ಲ ಕನ್ಸು ಕಾಣ್ತಿರ್ಬೇಕಾದ್ರೆ ಗೌರಿ ಏನಾಯಿತು, ಏನು ಕನ್ಸು ಕಾಣ್ತಿದ್ದೀರಾ ಅಂತಾಗ, ಅಯ್ಯೋ ದೇವ್ರೆ ಇದೆಲ್ಲ ಕನಸ ಅಂತ ಅಂದ್ಬಿಟ್ಟು ಅದೇನೋ ಕೊಡ್ತೀನಿ ಅಂತಂದ್ರಲ್ಲ ಕೊಡಿ ಅಂತ ಅಂದಾಗ ಗೊಂಬೆ ಕೊಡ್ತಾನೆ. ಆ ಗೊಂಬೆ ನೋಡಿ ಗೌರಿಗೆ ತುಂಬ ಖುಷಿ ಆಗ್ತಿರ್ಬೇಕಾದ್ರೆ, ಓ ಇದು ಭುವಿಗೋಸ್ಕರ ತಂದ್ರ ಅಂತ ಅಂದಾಗ, ಇಲ್ಲ ಮೇಡಮ್ ಬರೀ ನಿಮಗೋಸ್ಕರ ಅಂತ ಅಂದಾಗ, ಇಲ್ಲ ಭುವಿ ಈ ಥರದೊಂದು ಗೊಂಬೆ ಕೇಳ್ತಾ ಇದ್ಲು, ನಾನೇ ಕೊಡಿಸ್ಬೇಕು ಅಂತ ಅಂದ್ಕೊಂಡೆ, ನೀವೇ ತಂದ್ರಲ್ಲ ಅದನ್ನು ಅವಳಿಗೆ ಕೊಡೋಣ ಬನ್ನಿ ಅಂತ ಹೋಗಿ ಗಾಡೀಲಿ ಕುತ್ಕೋತಿರ್ಬೇಕಾದ್ರೆ ಶಂಕರನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಬನ್ನಿ ಶಂಕರ ಅವರೇ ಹೊರಡೋಣ ಅಂತ ಅಂದಾಗ ಹಾಗೆ ಕೋಪ ಮಾಡ್ಕೊಂಡು ಗೌರಿನ ಕರ್ಕೊಂಡು ಮನೆಗೆ ಬಂದುಬಿಡ್ತಾನೆ. ಹಾಗೇನೊಂದು ಕಡೆ ಶಂಕರ ಮನೆಗೆ ಬಂದು ತುಂಬ ಬೇಜಾರು ಮಾಡ್ಕೊಂಡು ಕೋಳಿ ಚುರುಮುರಿ ಹತ್ರ ಹೇಳ್ತಿರ್ಬೇಕಾದ್ರೆ, ಅಣ್ಣ ಹಾಗಾದರೆ ನಿನಗೆ ಅದಕ್ಕೆ ಮೇಲೆ ತುಂಬ ಲವ್ ಆಗಿದೆ ಅಂತ ಕೋಳಿ ಕೇಳ್ತಾ ಇರ್ತಾನೆ. ಅವ್ರ ಮೇಲೆ ಪ್ರೀತಿ ಯಾವತ್ತಿಂದಲೂ ನನಗಿದೆ, ಆದರೆ ಕೋಪ ಅನ್ನೋದು ಪರದೆ ಮುಚ್ಕೊಬಿಟ್ಟಿತ್ತು ಅಂತ ಅಂದಾಗ, ಯಾಕಣ್ಣ ನೀನು ಕೋಪ ಅನ್ನೋ ಪರದೆಯಿಂದ ಅವ್ರು ನೋಡ್ತೀಯಾ, ಪ್ರೀತಿಯನ್ನು ಕಣ್ಣಿಂದ ನೋಡು ಅಂತ ಅಂದಾಗ, ಈಗ ಅದನ್ನೇ ಮಾಡ್ತಾ ಇದ್ದೀನಿ, ಆದರೆ ಅವರು ನನ್ನ ಹಿಂದೆ ಬೀಳ್ತಾ ಇಲ್ಲ, ನಾನೇನು ಮಾಡಲಿ ಅಂತ ಅಂದಾಗ, ಅಯ್ಯೋ ಅಣ್ಣ ತಪ್ಪು ತಿಳ್ಕೊಬೇಡ, ಇಷ್ಟು ದಿನ ತನ್ನ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಕೋಪದಿಂದ ಅವರು ನೋಡ್ತಿದ್ದೆ, ಇವಾಗ ಅವರು ಅಷ್ಟೇ ತನ್ನ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಸುಮ್ಮನೆ ನಾಟಕ ಮಾಡ್ತಾ ಇರ್ಬೋದಲ್ಲ ಅಂತ ಚುರುಮುರಿ ಹೇಳ್ತಿರ್ಬೇಕಾದ್ರೆ, ಕರೆಕ್ಟೇನ ಅಂತ ಕೋಳಿನೂ ಹೇಳ್ತಾ ಇರ್ತಾನೆ. ಆಗ ಶಂಕರ ತುಂಬ ಬೇಜಾರಿಂದ, ಇಲ್ಲ ಕಂಡ್ರಲ್ಲ ನನಗೆ ಯಾಕೆ ಹಂಗೆ ಅನ್ನಿಸ್ತಿಲ್ಲ, ನನ್ನನ್ನು ಅವ್ರು ನೆನಪಲ್ಲಿ ಇಟ್ಕೊಂಡಿದ್ದಾರೋ ಇಲ್ವೋ ಅನ್ನೋದೇ ಭಯ ಆಗ್ತಾ ಇದೆ. ಇಷ್ಟು ದಿನ ಭೂಮಿ ನನ್ನ ಮಗಳನ್ನ ಸತ್ಯ ಅವ್ರು ಹೇಳಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಕಾರಣಾಂತರಗಳಿಂದ ನನಗೆ ಎಷ್ಟೇ ಹೇಳೋಕ್ಕೆ ಟ್ರೈ ಮಾಡಿದ್ರು ಅವ್ರ ಕೈಲಿ ಆಗಿಲ್ಲ ಅನ್ನೋದು ನನಗೆ ಇವಾಗ ಅರ್ಥ ಆಯಿತು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಂಕರ ಬೇಜಾರಿಂದ ಹೇಳ್ತಾ ಇರ್ತಾನೆ, ಇಲ್ಲ ಕಂಡ್ರಲ್ಲ ನಾನು ಅವ್ರ ಹತ್ರ ಕ್ಷಮೆ ಕೇಳಿ ತನ್ನ ಪ್ರೀತಿ ವಿಷಯನ ಹೇಳ್ಕೋಬೇಕು, ಆದರೆ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಿಲ್ಲ ಅಂತ ಅಂದಾಗ, ನಮ್ಮಣ್ಣನಿಗೆ ತುಂಬ ಲವ್ ಆಗಿದೆ ಅಂತ ಟೀಸ್ ಮಾಡ್ತಾ ಇರ್ತಾರೆ. ಕ್ವಾಟ್ಲೆ ಕೊಡಬೇಡಿ, ಏನಾದರೂ ಐಡಿಯಾ ಕೊಡಿ ಅಂತ ಶಂಕರ ಕೇಳ್ತಿರ್ಬೇಕಾದ್ರೆ, ಒಂದು ಕೆಲಸ ಮಾಡೋಣ, ಕಿಚ್ಚ ಫಿಲಮಲ್ಲಿ ಸುದೀಪ್ ಸರ್ ಮಾಡ್ತಾರಲ್ಲ ಆ ರೀತಿ ಕಿಡ್ನಾಪ್ ಮಾಡ್ಕೊಂಡು ಅದಕ್ಕೆ ಅಂತ ಪ್ರಪೋಸ್ ಮಾಡು ಅಂತ ಅಂದಾಗ, ಈ ಐಡಿಯಾ ಸರಿ ಇಲ್ಲ ಅಂತ ಕೋಳಿ ಚುರುಮುರಿನ ಬೈತಾ ಇರಬೇಕಾದ್ರೆ ಚುರುಮುರಿ ಒಂದು ಐಡಿಯಾ ಕೊಡ್ತಾನೆ, ಪ್ರಶಾಂತವಾಗಿರೋ ಬೆಟ್ಟದ ತುದಿಲಿ ಕರ್ಕೊಂಡೋಗಿ ನೀವು ಪ್ರಪೋಸ್ ಮಾಡೋಣ ಅಂತ ಹೇಳ್ಬೇಕಾದ್ರೆ, ಇದೆಲ್ಲ ಯಾವುದು ಬೇಡ ನಾವು ಐಡಿಯಾ ಕೊಡ್ತೀವಿ ಅಂತ ಮನೆಯವರೆಲ್ಲ ಬರ್ತಾರೆ. ನೀವು ಕೊಡ್ತೀರಾ ಅಂತ ಅನ್ಬೇಕಾದ್ರೆ, ನನ್ನ ಮಗನ ಪ್ರೀತಿ ಗೆಲ್ಲಬೇಕು ಅಂದರೆ ನಾನು ಯಾವ ಐಡಿಯಾ ಬೇಕಾದ್ರೂ ಕೊಡ್ತೀನಿ ಅಂತ ಪಾರ್ವತಿ ಹೇಳ್ತಿರ್ಬೇಕಾದ್ರೆ ವಿಜಯ ಹೇಳ್ತಿರ್ತಾಳೆ, ಅದ್ಯಾವುದು ಬೇಡ ಶಂಕರ ಅವರೇ, ಒಂದು ಕೆಲಸ ಮಾಡಿ, ನಾಳೆ ನಿಮ್ಮ ಆ್ಯನಿವರ್ಸರಿ ಇದೆಯಲ್ಲ ಅವತ್ತು ನಿಮ್ಮ ಪ್ರೀತಿನ ಪ್ರಪೋಸ್ ಮಾಡಿ ಅಂತ ಅನ್ಬೇಕಾದ್ರೆ, ಹೌದಲ್ವಾ ಮರ್ತೇ ಇದ್ದೆ ಈ ಟೆನ್ಷನಲ್ಲಿ, ನೀವು ಕೊಟ್ಟಿದ್ದ ಐಡಿಯಾ ಅಂದರೆ ಐಡಿಯಾ ಸೂಪರು, ಪ್ರೀತಿ ಗೆಲ್ಲಬೇಕು ಅಂತಂದರೆ ಮನೆಯವ್ರ ಸಪೋರ್ಟ್ ಬೇಕು ಅಂತ ಶಂಕರ ತುಂಬ ಖುಷಿಯಾಗಿರ್ತಾನೆ. ಇದನ್ನು ನೋಡಿ ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.